ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಸೊಪ್ಪಿನ ಪಲ್ಯ, ಮೆಂತ್ಯ ತೊಗರೆ ಬೇಳಿನ ಪಲ್ಯ ಅಂತಲೇ ಹೇಳ್ಬೋದು. ತುಂಬ ಆರೋಗ್ಯಕರವಾದ ರೆಸಿಪಿ ಇದು. ಒಂದು ಸರಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಜೋಳದ ರೊಟ್ಟಿ ಜೊತೆ ಅಂತಲೂ ತುಂಬಾ ಟೇಸ್ಟ್ ಇರುತ್ತೆ ಈ ಪಲ್ಯ. ಇವಾಗ ಹೇಗೆ ಮಾಡೋದಂತ ಫಟಾಫಟ್ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಅದನ್ನು ಕುದಿಸ್ಬಿಟ್ಟು ಇಟ್ಟಿದ್ದೀನಿ. ಫುಲ್ ಮೆತ್ತಗೆ ಕುದಿಸ್ಬಾರ್ದು, ಮೀಡಿಯಮ್ಮಾಗಿ ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ 1 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಅದು ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಇವಾಗ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಈರುಳ್ಳಿ ಬಂದುಬಿಟ್ಟು ಚಿಕ್ಕದಾಗಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದು, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮೊಟೊ. ಅದನ್ನು ಸಹ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಟೊಮೊಟೊ ಮೆತ್ತಗಾಗುತ್ತೆ ಅಂಥೇಳಿ. ಸೊ ನಾನು ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋತೀನಿ. ಅದನ್ನು ಅಷ್ಟೇ, ಅರಿಶಿನ ಮತ್ತು ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗನೆ ಮೆತ್ತಗಾಗುತ್ತೆ ಟೊಮೊಟೊ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ವಾರಕ್ಕೆ 1 ಸರಿ ಆದರೂ ನೀವು ಮೆಂತ್ಯ ಸೊಪ್ಪನ್ನು ಪಲ್ಯ ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದದು ಮೆಂತ್ಯ ಸೊಪ್ಪು. ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬಾ ಪಲ್ಯ, ಈ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾರೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲೆಗೆ ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದಾದಮೇಲೆ ನಾನು ಇದಕ್ಕೆ ಮೆಣಸಿನ್ಕಾಯ್ದು, ಹಸಿರು ಮೆಣಸಿನ್ಕಾಯಿ ಬರುತ್ತಲ್ವ, ಹಸಿರು ಮೆಣಸಿನ್ಕಾಯ್ದು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು, ಇದನ್ನು ಹಾಕಿ ಮಿಕ್ಸಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ನಾವು. ಅದನ್ನೇ ನಾನು ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡೋದು ಮನೇಲಿ. ಇದಕ್ಕಂತ ಸಪ್ರೇಟಾಗಿ ಆವಾಗಲೇ ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಯಾಕಂದರೆ ನಾನು ಆಫೀಸ್ಗೆಲ್ಲ ಹೋಗಬೇಕು, ಮಕ್ಕಳಿಗೆ ಬೇಗ ಟಿಫನ್ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸೊ ಅದನ್ನೆಲ್ಲ ಮಾಡ್ಕೊಂಡು ಕೂತ್ರೆ ಟೈಮ್ ಹಿಡಿಯುತ್ತಂತೆ. ಸ್ವಲ್ಪ ಈಸಿ ವೇಲಿ ಏನೇನೆಲ್ಲ ಮಾಡ್ಕೋಬೇಕಂತ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಅದೇ ಪೇಸ್ಟನ್ನ ನಾನು ಇದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹೋಗೋವರೆಗೂ ಇಟ್ಕೊಂಡು ಆಮೇಲೆ ನಾವು ಇದು ಒಗ್ಗರಣೆಗೆ ಹಾಕ್ಕೋಬೇಕಾಗತ್ತೆ. ಅದನ್ನು ಮೆಂತ್ಯ ಸೊಪ್ಪನ್ನ ಬಿಡಿಸಿದ ತಕ್ಷಣ ಸ್ವಲ್ಪ ಕಟ್ ಮಾಡಿ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನೆಲ್ಲ ಸೋದಿಸ್ಕೋಬೇಕಾಗತ್ತೆ. ಮತ್ತು ಅದು ನೀರಿತ್ತಂದರೆ ಅಷ್ಟೊಂದು ಸರಿಯಾಗಿ ಪಲ್ಯ ಆಗೋಲ್ಲ, ನೀರು ಥರ ಇದಾಗಿಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ನೀರು ಸೋದಿಸ್ಕೊಂಡಾದಮೇಲೆ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಬಿಟ್ಬಿಡಬೇಕು ಹಾಕಿ, ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟಾದಮೇಲೆ ಸೊ ಈ ಥರ ಮೆತ್ತಗಾಗುತ್ತೆ ಮೆಂತ್ಯ ಸೊಪ್ಪು. ಈ ಥರ ಮೆತ್ತಗೆ ಆದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ತೊಗರಿಬೇಳೆನ, ಅದನ್ನು ಇದ್ರ ಜೊತೆ ಸೇರಿಸ್ಬೇಕಾಗತ್ತೆ ಫ್ರೆಂಡ್ಸ್. ತೊಗರಿಬೇಳೆನ ತುಂಬ ಮೆತ್ತಗೆ ನಾವು ಬೇಯಿಸ್ಕೋಬಾರ್ದು. ಕುಕ್ಕರಲ್ಲೆಲ್ಲ ಇಡಬಾರ್ದು ಬೇಳೆನ. ಸಪ್ರೇಟಾಗಿ ಪಾತ್ರೆ ಇಟ್ಟು ಒಂದು 3-4 ನಿಮಿಷ, 5 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ಅದು ಹಿಡಿದ ತಕ್ಷಣ ಅಂದರೆ ಮುಂದೆ ಹೋಗಬೇಕು, ಆ ಥರ ಇರಬೇಕು, ಮೆತ್ತಗಾಗ್ಬಿಡಬಾರ್ದು ಬೇಳೆ, ಆ ರೀತಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಈ ಹಂತದಲ್ಲಿ ನೀವು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಸಿ ಬೇಳೆ ಹಾಕಿದ ಮೇಲೆ ಒಂದು 2 ನಿಮಿಷ, ಜಾಸ್ತಿ ಏನು ಬೇಡ, ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಆಮೇಲೆ ಇವಾಗ ನೋಡಿ 2 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿದ್ದೀನಿ. ಸೊ ನಿಮಗೆ ಫುಲ್ ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕು. ಬೇಳೆಯಲ್ಲಿ ಸ್ವಲ್ಪ ನೀರಿತ್ತಂತೇಳಿ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ, ಮೇಲೆ ನೀರು ಜಾಸ್ತಿ ಸೇರಿಸಿಲ್ಲ. ನಂಗೆ ಫುಲ್ ಗಟ್ಟಿ ಆಗೋದು ಬೇಡ. ಇದು ಆಫ್ ಮಾಡಿದ ತಕ್ಷಣ ಗಟ್ಟಿ ಆಗುತ್ತೆ. ಸ್ವಲ್ಪ ಲಿಕ್ವಿಡ್ ಟೈಪ್ ಇತ್ತಂದರೆ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ನಮ್ಮ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಸೊ ಇದು ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಜೋಳದ ರೊಟ್ಟಿ, ಮೆಂತ್ಯ ಸೊಪ್ಪಿನ ಪಲ್ಯ, ಸೈಡಲ್ಲಿ ಖಾರದ ಚಟ್ನಿ, ಉಪ್ಪಿನಕಾಯಿ, ಬೆಂಡೆಕಾಯಿ ಫ್ರೈ ಮಾಡಿದ್ದೆ ನಾನು. ಸೊ ಅದನ್ನು ಹಚ್ಕೊಂಡಿದ್ದೀನಿ. ಸೊ ಒಳ್ಳೆ ಊಟ ಆಗುತ್ತೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದರೆ ಜೋಳದ ರೊಟ್ಟಿ ಊಟನೇ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.